ಸ್ವಾತಂತ್ರ್ಯ ಸಮರ ಕರುನಾಡ ಅಮರ ಎನ್ನುವ ರಾಣಿ ಅಪ್ಪಕ್ಕನ ಕಥೆಯನ್ನು ಶ್ರೀ ವಿನಾಯಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನನ್ನ ಹೆಸರು ರಾಕೇಶ್. ನಾನು ಈಗ ಈ ನಾಟಕದ ಪಾತ್ರ ಪರಿಚಯವನ್ನು ಮಾಡುತ್ತೇನೆ. ಮೊದಲಿಗೆ ಪೋರ್ಚುಗೀಸರಾಗಿ ಕುಮಾರ ಹುಲಿರಾಜ್, ರಾಜದೂತನಾಗಿ ಕುಮಾರ ರಾಜೇಶ್, ಸೇವಕರಾಗಿ ಕುಮಾರ ಹೇಮಂತ್ ರೋಹನ್, ರಾಣಿ ಅಪ್ಪಕ್ಕನ ಪತಿಯಾಗಿ ಕುಮಾರ ಅಮಯ್, ರಾಣಿ ಅಪ್ಪಕ್ಕಳಾಗಿ ಕುಮಾರಿ ಯೋಗ, ಸೈನಿಕರಾಗಿ ಕುಮಾರ ಶರಣಜ್ಜ ಕಾರ್ತಿಕ್, ಮಂತ್ರಿಯಾಗಿ ಕುಮಾರ ನಂದನ್. ಉದಯವಾಯಿತು ಕ್ರಾಂತಿಯುಗ, ಸಿಡಿದಾಯಿತು ಕರುನಾಡಿನ ಮಗ, ನೆಮ್ಮದಿಯ ಸುಖ ಸಾಕು ಜಾಗೃತರಾಗಿ, ಭಾರತವ ಕಾಯಬೇಕು ಎಲ್ಲರೂ ಒಂದಾಗಿ. ಉದಯವಾಯಿತು 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 ನಮ್ಮ ಕನ್ನಡ ನಾಡು, ಉದಯವಾಯಿತು ನಮ್ಮ ಕನ್ನಡ ನಾಡು. ಸದ್ದು 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 ಸದ್ದು, ಪೋರ್ಚುಗೀಸರು ಆಗಮಿಸುತ್ತಿದ್ದಾರೆ. ಹಬ್ಬಕ 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 ಎಲ್ಲಿ ನೋಡಿದರು ಹಬ್ಬಕ. ನಮ್ಮ ಆರ್ಮಿ ಪವರ್ ಎಂದರೆ ಸೈನ್ಯ ಬಲ, ನಮ್ಮ ಮೈಂಡ್ ಪವರ್ ಎಂದರೆ ಭುಜಿ ಬಲ, ನಮ್ಮ ಶೋಲ್ಡರ್ ಇದಕ್ಕೆ ಏನಂತಾರೆ? ತೋಳು ಬಲ. ನಮ್ಮ ಚೋಲು ಬಲದ ಮುಂದೆ ಆ ಏಕಚಿತ ಹೆಂಗಸು ಹೆಚ್ಚಳ ಮಚ್ಚಿಗೆ. ನಾವು ಕೇಳಿದ ಮೆಣಸು ಕಾಲು, ಚಕ್ಕೆ, ಲವಂಗ ಇನ್ನು ಮುಂತಾದ ಚಾಂಬರ್ ಐಟಮ್ಸ್ಗೆ ನಮ್ಮ ಪೋರ್ಚುಗೀಸ್ನಲ್ಲಿ ಚುಂಬ ಬಲ ಇದೆ. ಅದನ್ನು ವ್ಯಾಪಾರ ಮಾಡಿ ಅಂದರೆ ತುಂಬ ಪ್ರಾಫಿಟ್ ಗಳಿಸೋಣವೆಂದರೆ ಆ ನಿಮ್ಮ ಲೇಡಿ ವುಮೆನ್ ನಮಗೆ ಮುಳ್ಳಾಗಿದ್ದಲ್ಲ. ನೀವು ಚಿಂತಿಸಬೇಡಿದರೆ ಆ ಸ್ವಕ್ಕಿನ ಸ್ವಾಭಿಮಾನಿ ಹಬ್ಬಕ್ಕ ನನ್ನ ಪತ್ನಿಯೇ ಇರಬಹುದು. ಆದರೆ ಅವಳ ಜನಪ್ರಿಯತೆ ಪ್ರಸಿದ್ಧಿ ನನ್ನನ್ನು ಅವಮಾನಗೊಳಿಸುವಂತೆ ಮಾಡಿದೆ. ಪ್ರಜೆಗಳೆಲ್ಲರೂ ಮಾತೃ ಸ್ವರೂಪಿ ಎಂದು ಕರೆಯುತ್ತಾರೆ, ಆಡಳಿತಗಾರರು ಮಹಾನ್ ಚತುರೆ ಎಂದು ಕರೆಯುತ್ತಾರೆ. ಅಷ್ಟೇ ಯಾಕೆ, ಶತ್ರುಗಳಾದ ನೀವು ನಿಮ್ಮಂಥವರು ವೀರವನಿತೆ ಸಿಂಹಿಣಿ ಎಂದು ಹೊಗಳಿದಾಗ ಮೀಸೆ ಹೊತ್ತ ಈ ಮಂಗಳೂರಿನ ಲೆಕ್ಕಪ್ಪ ರಸ ಛೇ ಗಂಡಸಲ್ಲವೇ? ಡೋಂಟ್ ವರಿ ಪ್ರಭು ನನ್ನನ್ನು ರಕ್ಷಿಸಿ ಕಾಪಾಡಿ. ವಾಟ್ಸ್ ಹ್ಯಾಪನ್? ಏನಾಯ್ತು ರಾಜದೂತ? ನಾನು ಕೊಟ್ಟ ಯುದ್ಧ ಸಂದೇಶವನ್ನು ಆ ಹಬ್ಬಗನಿಗೆ ತಿಳಿಸಿದಲ್ಲವೇ? ಪ್ರಭು, ನೀವು ಕೊಟ್ಟ ಯುದ್ಧ ಸಂದೇಶವನ್ನು ನೀಡಿದ್ದೇನೆ. ಉಳ್ಳಾಲ ರೈತಾಪಿ ಜನರು ಬೆಳೆಯುವ ಮೆಣಸು, ಚಕ್ಕೆ, ಲವಂಗ ಮುಂತಾದ ಸಾಂಬಾರ್ ಪದಾರ್ಥಗಳನ್ನು ಯಾವುದೇ ಕಂದಾಯವಿಲ್ಲದೆ ಷರತ್ತುಗಳಿಲ್ಲದೆ ಪೋರ್ಚುಗೀಸ್ನವರಿಗೆ ಮಾತ್ರ ಮಾರಾಟ ಮಾಡಬೇಕು. ಅದು ಅವರು ನಿಗದಿ ಮಾಡಿರುವ ಹಣಕ್ಕೆ. ಇಲ್ಲವಾದಲ್ಲಿ ಯುದ್ಧದ ಕಾವನ್ನು ಎದುರಿಸಬೇಕಾಗುತ್ತದೆ. ಹೇ ಪರದೇಶಿ, ನನ್ನನ್ನು ನೇರವಾಗಿ ನೋಡಲು ಹೆದರುವ ನೀನು ಎಲುಬಿಲ್ಲದ ನಾಲಿಗೆಯಿಂದ ಮಾತನಾಡಿ ನನಗೆ ಎಚ್ಚರಿಸೋ ಕಪ್ಪು ಹೆಚ್ಚಿದೆ ನಿನಗೆ. ಹೇ ಪೋರ್ಚುಗೀಸ, ಕೇಳು ಇಲ್ಲಿ. ನಾನು ಕರ್ನಾಟಕದ ಹೆಮ್ಮೆಯ ಪುತ್ರಿ, ಮಗ ವೀರನಾಡಿನ ಮನೆಯ ಮಗಳು, ಚೌಟ ವಂಶದ ಮಹಾರಾಣಿ ಅಬ್ಬಕ್ಕ. ನಿಮ್ಮ ಯಾವುದೇ ಎಚ್ಚರಿಕೆಗಳಿಗೆ ಹೆದರುವವಳಲ್ಲ. ಯಾವುದೋ ಗೊತ್ತು ಗುರಿ ಇಲ್ಲದ ನಾಡಿನಿಂದ ಹಡಗಿನಲ್ಲಿ ಬಂದು ದರ್ಪ ತೋರಿಸುತ್ತೀರಾ? ಈ ಅಬ್ಬಕ್ಕನ ಆತ್ಮವಿಶ್ವಾಸದ ಮುಂದೆ ನಿಮ್ಮ ಅಹಂಕಾರ ಕರಗಿ ಹೋಗುತ್ತದೆ. ನನ್ನ ಮೊಗ ವೀರ ಪುತ್ರರ ಬೆವರಹಣಿಯ ಪ್ರವಾಹದಲ್ಲಿ ನೀವು ಕೊಚ್ಚಿ ಹೋಗುತ್ತೀರಾ. ಎಚ್ಚರ, ಹೇ ಪೋರ್ಚುಗೀಸ, ನಿನ್ನದು ಫಿರಂಗಿ ಗುಂಡುಗಳಾದರೆ ನಮ್ಮವರು, ನಮ್ಮ ಮೊಗ ವೀರರು ಬೆಂಕಿಯ ಚೆಂಡುಗಳು ನಿಮ್ಮನ್ನು ಸುಟ್ಟು ಭಸ್ಮ ಮಾಡಿ ಬಿಡುತ್ತಾರೆ. ಹೀಗೆ ಹೇಳಿದೆ ಎಂದು ಆ ನಿಮ್ಮ ಪೋರ್ಚುಗೀಸನಿಗೆ ಹೇಳು. ಪ್ರಭು, ರಾಣಿ ಅಬ್ಬಕ್ಕರಣ ಚಂಡಿಯಂತೆ ಕಾಣುತ್ತಿದ್ದಳು. ಅವಳ ಕೆಂಗಣ್ಣಿನ ಜ್ವಾಲೆ ನನ್ನನ್ನು ಸುಟ್ಟಿ ಭಸ್ಮ ಮಾಡಿಬಿಡುತ್ತದೆ. ನಾನು ಪ್ರಾಣಗಳಿಂದ ಓಡಿ ಬಂದೆ ಪ್ರಭುವೇ. ಮಿತ್ರ, ಈ ದೂತ ಹೇಳುತ್ತಿರುವ ಮಾತು ನಿಜ. ಅಬ್ಬಕ್ಕನನ್ನು ನೇರವಾಗಿ ಎದುರಿಸುವ ಧೈರ್ಯ
ಯಾರಿಗೂ ಇಲ್ಲ. ಒಂದು ವೇಳೆ ಯುದ್ಧಕ್ಕೆ ಹೋದರೆ ಗೆಲ್ಲುವುದು ಸುಲಭದ ಮಾತಲ್ಲ. ಕಡಲ ತಡೆ ಯುವಕರು ಕಡಲ ಸೆಳೆತಕ್ಕೆ, ಗಾಳಿಯ ಹೊಡೆತಕ್ಕೆ, ಬಿಸಿಲ ಜಳಕ್ಕೆ ಬಗ್ಗುವವರಲ್ಲ. ಒಬ್ಬೊಬ್ಬ ಮಗ ವೀರರು 9 ಪೋರ್ಚುಗೀಸ ಸೈನಿಕರಿಗೆ ಸಮ. ಮೊಸಳೆಯು ನೀರಿನಲ್ಲಿದ್ದಾಗ ಅದನ್ನು ಸೋಲಿಸುವುದು ಆನೆಯಿಂದಲೂ ಸಾಧ್ಯವಿಲ್ಲ. ಆ ಅಬ್ಬಕ್ಕನ ಕೋಟೆ ಎಷ್ಟೇ ಭದ್ರವಾಗಿದ್ದರೂ ಅಬ್ಬಕ್ಕನ ಪತಿಯಾದ ಈ ಲೆಕ್ಕಪ್ಪ ಅರಸನಿಗೆ ತಿಳಿದಿರುವುದಿಲ್ಲವೇ? ಬಾ ಹೇಳ್ತೀನಿ. ಮೊಳಗಿಸಿ ರಣ ಕಹಳೆಯನ್ನು ಮೊಳಗಿಸಿ. ಉದಯವಾಯಿತು ಕ್ರಾಂತಿ ಯುಗ, ಸಿಡಿದಾಯಿತು ಕರುನಾಡಿನ ಮಗ. ನೆಮ್ಮದಿಯ ಸುಖ ಸಾಕು ಜಾಗೃತರಾಗಿ, ಭಾರತವ ಕಾಯಬೇಕು ಎಲ್ಲರೂ ಒಂದಾಗಿ. ಉದಯವಾಯಿತು 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 ನಮ್ಮ ಕನ್ನಡ ನಾಡು, ಉದಯವಾಯಿತು ನಮ್ಮ ಕನ್ನಡ ನಾಡು. ಇದೀಗ ಯುದ್ಧದ ಘಟನೆಯನ್ನು ರಾಣಿ ಅಬ್ಬಕ್ಕನ ಮುಂದೆ ತಿಳಿಸುವ ಸನ್ನಿವೇಶ. ಮಹಾರಾಣಿಯವರೇ, ನಮ್ಮ ಸೈನಿಕರು ರಣರಂಗದಲ್ಲಿ ಹಸಿದ ಹೆಪ್ಪುಲಿಯಂತೆ ಹೋರಾಡುತ್ತಿದ್ದಾರೆ. ಶತ್ರುಗಳ ಮೈಯಲ್ಲಿ ಅವರ ಎದೆಯನ್ನು ಸೀಳುತ್ತಿದ್ದಾರೆ. ಸಮುದ್ರದ ಮೇಲೆ ಹಡಗು ದೋಣಿಗಳಿಂದ ಬಂದು ದಾಳಿ ಮಾಡುವವರನ್ನ ತಡೆದು ಪ್ರತಿದಾಳಿ ಮಾಡುತ್ತಿದ್ದಾರೆ ತಾಯಿ. ಪಶ್ಚಿಮದಲ್ಲಿ ಕಡಲ ತೀರವಿರುವುದರಿಂದ, ಈಶಾನ್ಯ ದಿಕ್ಕು ದುರ್ಗಮವಾಗಿರುವುದರಿಂದ ನಮಗೆ ಭಯವಿಲ್ಲ. ನಮ್ಮ ಸೈನ್ಯದ ತುಕಡಿಗಳನ್ನು ಉತ್ತರದ ಕೋಟೆಯ ಹೆಬ್ಬಾಗಿಲು ಮತ್ತು ದಕ್ಷಿಣ ಭಾಗದಲ್ಲಿ ನಿಯೋಜಿಸಿ, ಶತ್ರುಗಳು ಮೇಲೆ ಹತ್ತದಂತೆ ಎಣ್ಣೆ ಸುರಿಯಿರಿ. ಸಾಲದಿದ್ದರೆ ಹುಲ್ಲಿನ ಬಣವೆಗಳಿಗೆ ಬೆಂಕಿ ಹಚ್ಚಲು ಹೇಳಿ. ಸೋಮನಾಥನ ಕೃಪಾ ಕಟಾಕ್ಷ ನಮ್ಮ ಸೈನ್ಯದ ಮೇಲಿದೆ. ವೈರಿಗಳನ್ನು ಧೂಳಿಪಟ ಮಾಡಿ. ಮಹಾರಾಣಿಯವರಿಗೆ ಜಯವಾಗಲಿ. ಪೋರ್ಚುಗೀಸರು ಸಮುದ್ರದ ಕಡೆಯಿಂದ ಪಿರಂಗಿಗಳನ್ನು ಸಿಡಿಸಿ ದಾಳಿ ಮಾಡುತ್ತಿದ್ದಾರೆ. ಆದರೆ ಕೋಟೆಯ ಮೇಲಿಂದ ನಮ್ಮ ಸೈನಿಕರು ಸುರಿಸುತ್ತಿರುವ ಬಾಣದ ಸುರಿಮಳೆಗೆ ತತ್ತರಿಸಿ ಹೋಗಿದ್ದಾರೆ. ಕಾಲಾಳುಗಳ ಕಾದಾಟದಿಂದ ಪೋರ್ಚುಗೀಸರ ಸೈನ್ಯ ಬಸವಳೆದು ಹೋಗಿದೆ. 2 ಯುದ್ಧ ನೌಕೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕನ್ನಡ ನಾಡಿನ ವೀರ ಪುತ್ರರು ಈ ನಾಡಿನಲ್ಲಿ ಇರುವ ತನಕ ಯಾರಿಗೂ ಭಯವಿಲ್ಲ ತಾಯಿ. ಜೈ ಸೋಮನಾಥ, ಜೈ ಜೈ ಸೋಮನಾಥ. ನಮ್ಮ ಋಷಭಾಂಕಿತ ಧ್ವಜವನ್ನು ಎಲ್ಲೆಡೆ ಹಾರಾಡಿಸಿ, ನಮ್ಮ ಕಡಲ ತಡಿಯ ಯುವಕರು ಎಂತ ಸಾಹಸ ವೀರರೆಂದು ಆ ಪೋರ್ಚುಗೀಸರಿಗೂ ತಿಳಿಯಲಿ. ಆಯಾಗಲಿ ಮಹಾರಾಣಿ. ಮಹಾರಾಣಿಯವರೇ, ಮಹಾ ಮೋಸವಾಗಿದೆ. ಪೂರ್ವ ಭಾಗದ ರಾಷ್ಟ್ರಧಾರಿಯನ್ನು ನಮ್ಮವರಾದ ಒಬ್ಬರು ಶತ್ರು ಸೈನಿಕರಿಗೆ ತೋರಿಸಿಕೊಟ್ಟಿದ್ದಾರೆ. ಆ ದ್ವಾರದಿಂದ ಶತ್ರು ಸೈನಿಕರು ನುಸುಳುತ್ತಿದ್ದಾರೆ ತಾಯಿ. ಯಾರು ಯಾರು ಆ ಮೋಸಗಾರ? ಯಾರು ಆ ದೇಶದ್ರೋಹಿ? ತಾಯಿ, ಅವರು ಹೇಳು. ಮಹಾರಾಜರು ತಾಯಿ. ಅಯ್ಯೋ ಅಯ್ಯೋ, ಸೋಮನಾಥ. ಆತ ನನ್ನ ಪತಿ ಎಂಬ ಒಂದೇ ಒಂದು ಕಾರಣಕ್ಕೆ ಪ್ರಾಣ ತೆಗೆಯದೆ ಹಾಗೆ ಬಿಟ್ಟೆ. ಆದರೆ ಇದೇ ಕುಟುಂಬದ ಸದಸ್ಯನಾದ ಅವನು ಶತ್ರು ಸೈನ್ಯದ ಜೊತೆ ಕೈ ಜೋಡಿಸಿ ತನ್ನ ತಾಯಿ ನೆಲದ ಮೇಲೆ ಮೋಸವೆಸಗುತ್ತಿದ್ದಾನೆ. ಅಮ್ಮ, ಶತ್ರುಗಳು ಕೋಟೆಯ ಗೋಡೆಗಳನ್ನು ನಾಶ ಮಾಡಿ ಒಳಗೆ ನುಸುಳುತ್ತಿದ್ದಾರೆ. ಆದ್ದರಿಂದ ಹೆಬ್ಬಾಗಿಲ ಬಳಿಯ ಸೈನಿಕರು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ನಿಲ್ಲಿ ಸೈನಿಕರೇ, ಹೆದರಬೇಡಿ. ಹೆದರಿಕೆಯ ವೈರಿಯನ್ನು ಮೊದಲು ನಿಮ್ಮೊಳಗಿಂದ ಹೊರಹಾಕಿ, ನಮ್ಮ ಋಷಭಾಂಕಿತ ಧ್ವಜವನ್ನು ನಿಮ್ಮೊಳಗೆ ಪ್ರತಿಷ್ಠಾಪಿಸಿ. ದೇಶ ನನ್ನದು ಎನ್ನದ ಎದೆ ಸುಡುಗಾಡು, ನಾಡು ನನ್ನದು ಎನ್ನದ ಎದೆ ಮರಳುಗಾಡು. ವೈರಿಗಳ ನೂರ್ಮಡಿ ಸೈನ್ಯಕ್ಕಿಂತ ನಮ್ಮೊಳಗಿನ
ನಮ್ಮ ಈ ಕನ್ನಡದ ಕಣ್ಮಣಿ ಅಪ್ಪಕ್ಕನ ವೀರ ಸಾಹಸವನ್ನು ಇದೇ ರೀತಿ ಸಂಪತ್ತಿನ ಮೇಲೆ ದುರಾಸೆಯಿಂದ ಎಷ್ಟೋ ಕಿಡಿಗೇಡಿಗಳನ್ನು ನಮ್ಮ ಹಲವು ವೀರ ಯೋಧರು ಎಡೆಮುರುಕಟ್ಟಿದ್ದಾರೆ. ಇಂತಹ ನಾಡಿನಲ್ಲಿ, ಅದು ನಮ್ಮ ಕರುನಾಡಿನಲ್ಲಿ ಜನಿಸುವುದು ಪೂರ್ವ ಜನ್ಮದ ಪುಣ್ಯವೇ ಸರಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.